ನೋಡಿ ಫಿಶ್ ಕರಿ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಿಶ್, ಟೊಮೆಟೊ, ಈರುಳ್ಳಿ, ಕರಿಬೇವು, ಮಸಾಲೆಗಳು ಎಲ್ಲದೂ ಇಟ್ಟಿದ್ದೀನಿ. ಈಗ ಮಾಡ್ತೀನಿ. ನೋಡಿ ಕೊಬ್ಬರಿ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೊಂದು ನಾನು ಮೆಂತೆ ತೋರಿಸಿರ್ಲಿಲ್ಲ, ಒಂದಿಷ್ಟು ಮೆಂತೆನ ಹಾಕ್ತೀನಿ. ಅಷ್ಟೇ ಸಾಕು, ತುಂಬ ಹಾಕೋದು ಬಿಡ, ಚಟ್ನಿ ಆಗುತ್ತೆ. ಮೆಂತೆ ಹುರ್ಕೊಂಡ್ಮೇಲೆ ಈರುಳ್ಳಿ ಹಾಕ್ತೀನಿ. ಕರಿಬೇವು ಜೊತೆಗೆ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅಷ್ಟರಲ್ಲಿ ಇದನ್ನು ಹುಣಸೆಹಣ್ಣ ಒಂದು ಪೇಸ್ಟ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಉಪ್ಪು ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಅರಶಿನ ಪುಡಿನೂ ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಈ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಪೇಸ್ಟ್ ಫ್ರೈ ಮಾಡ್ಕೊತೀನಿ. ನೋಡಿ ಮೆಣಸಿನ್ಕಾಯಿ ಪುಡಿ, ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇದಕ್ಕೆ ನಾನೇನು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ ಹಂಗೆ ಏನೇನು ಹಾಕ್ತಾ ಇರಲಿಲ್ಲ. ಇಷ್ಟೇ ಮೆಣಸಿನ್ಕಾಯಿ ಪುಡಿ ಮಾತ್ರ ಹಾಕಿರೋದು. ಅರಿಶಿನ ಪುಡಿ, ಕೊನೆಗೊಂದೆರಡು ಹಸಿಮೆಣಸಿನ್ಕಾಯಿನ ಹಾಕೊಳ್ತೀನಿ. ಈ ಸ್ವಲ್ಪ ಹುರ್ಕೊಂಡ್ಮೇಲೆ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊ ಸ್ವಲ್ಪ ಚೆಂದಾಗಿ ಬೇಯಲಿ. ಟೊಮೆಟೊ ಎಲ್ಲ ಬೆಂತು, ಎಲ್ಲ ಮಸಾಲೆಗಳು ಬೆಂದಿದೆ. ಈಗ ನಾನು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಒಂದು ಗ್ಲಾಸ್ ನೀರು ಹಾಕ್ತೀನಿ. ಇದಕ್ಕೆ ತೆಂಗಿನಕಾಯಿ ಏನೂ ಹಾಕೋಕ್ಕಿಲ್ಲ. ನೋಡಿ ಆಯಿತು. ಅದ್ರ ಮೇಲೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಇಷ್ಟೇ, ಇದು ನಾಳೆ ಇದಕ್ಕೋಸ್ಕರ ಮಾಡಿರೋದು. ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ತಿಂದವರು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.